ಹಲೋ ಫ್ರೆಂಡ್ಸ್, ಪೀಸ್ ಕಿಚನ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಒಂದು ವಿಶಿಷ್ಟವಾದ ಉಂಡಿ ರೆಸಿಪಿನ ತಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೊಳಕತ್ತೀನಿ. ಹೌದು, ಇದು ಗೋಧಿ ಹಿಟ್ಟನ್ನು ಉಪಯೋಗಿಸಿ ಮಾಡಿರುವಂಥ ಅಂಟಿನ ಉಂಡಿ ರೆಸಿಪಿ. ನೀವು ಭಾಳಷ್ಟು ಥರ ಅಂಟಿನ ಉಂಡಿನ ಮಾಡಿರ್ಬೋದು, ಆದರೆ ಇದು ಬಹಳ ವಿಶಿಷ್ಟವಾದ ಅಂಟಿನ ಉಂಡಿ ರೆಸಿಪಿ. ಈ ಉಂಡಿ ಮಾಡೋಕ್ಕೆ ನಾನು ಗೋಧಿ ಹಿಟ್ಟನ್ನು ಉಪಯೋಗಿಸಿ ಮಾಡಿರುವಂಥದ್ದು. ಇದಕ್ಕೆ ಜಾಸ್ತಿ ತುಪ್ಪನೂ ಉಪಯೋಗಿಸಂಗಿಲ್ಲ. ಬರೀ 1 ಕಪ್ ತುಪ್ಪದೊಳಗೆ 100-150 ಗ್ರಾಮ್ ತುಪ್ಪದೊಳಗೆ ಇಷ್ಟು ಅಂಟಿನ ಉಂಡಿನ ಮಾಡ್ಕೋಬೋದು. ಭಾಳ ರುಚಿಯಾಗಿರ್ತೈತಿ. ನಾನು ಅನ್ಕೋತೀನಿ ಈ ಥರ ನೀವು ಮಾಡಿರ್ಲಿಕ್ಕಿಲ್ಲ ಅಂಥೇಳಿ. ಈ ಥರ ಒಂದ್ಸರಿ ನೀವು ಟ್ರೈ ಮಾಡಿರಿ. ಇದನ್ನು ನಾನು ಹೇಳೋದಕ್ಕಿಂತ ನೀವು ಟ್ರೈ ಮಾಡಿ ಇದನ್ನು ರುಚಿ ನೋಡಿದರೆ ಇದರ ರುಚಿ ಏನು ಅಂತ ನಿಮಗೆ ಗೊತ್ತಾಗ್ತೈತಿ, ಮತ್ತು ಎಷ್ಟು ರುಚಿಯಾಗಿರ್ತೈತಿ ಅಂತಲೂ ನಿಮಗೆ ತಿಳಿತೈತಿ. ಬರೀ ಈ ವಿಶಿಷ್ಟವಾದ ಅಂಟಿನ ಉಂಡಿ ರೆಸಿಪಿ ಹೆಂಗೆ ಮಾಡೋದು ಅಂತ ಹೇಳಿ ನೋಡೋಣಂತೆ. ನಾನಿಲ್ಲೇ ಮೊದಲು ಒಂದು ಸಾಂಗಿಗೆ 2 ಕಪ್ಪಷ್ಟು ಗೋಧಿ ಹಿಟ್ಟು ಹಾಕೋತೀನಿ. ಇದು ಜವಾರಿ ಗೋಧಿ ಹಿಟ್ಟು. ನನ್ನ ಕಡೆ ಯಾವ ಹಿಟ್ಟು ಗೋಧಿದ ಹಿಟ್ಟು ಇರ್ತೈತಲ್ಲ ಅದನ್ನು ನಾವು ಉಪಯೋಗಿಸ್ಬೋದು. ಇದನ್ನು 2 ಕಪ್ ಗೋಧಿ ಹಿಟ್ಟನ್ನು ನಾನು ಇಲ್ಲಿ ಸಾಣಿಸಿ ತಗೊಂಡೇನಿ. ಆಮೇಲೆ ಇದಕ್ಕೆ 3 ಟೀ ಸ್ಪೂನಷ್ಟು ತುಪ್ಪ ಹಾಕೋತೀನಿ. ತುಪ್ಪ ಹಿಟ್ಟಿಗೆಲ್ಲ ಕರೆಕ್ಟಾಗಿ ಹೊಂದ್ಕೊಳ್ಳುವಂಗೆ ಇದನ್ನ ಚಲೋತಂಗೆ ಮಿಕ್ಸ್ ಮಾಡಬೇಕು. ಈ ರೀತಿ ಒಂದು ಸ್ವಲ್ಪ 2 ಕೈಲೇ ತಿಕ್ಕಿ ಚಲೋತಂಗೆ ಮಿಕ್ಸ್ ಮಾಡಬೇಕು. ಆಮೇಲೆ ಇದಕ್ಕಿಲ್ಲಿ ನಾನು ಅರ್ಧ ಕಪ್ಪಷ್ಟು ಹಾಲು ತಗೊಂಡೇನಿ. ಅರ್ಧ ಕಪ್ ಹಾಲು ಒಂದೇ ಸರಿ ಹಾಕಂಗಿಲ್ಲ, ಹಂಗಂತೇಳಿ ಹಾಲು ಹಾಕಿ ಹಿಟ್ಟು ನಾದೋಂಗಿಲ್ಲ. ಹಾಲು ಮಿಕ್ಸ್ ಮಾಡಿ ಚಲೋತಂಗೆ ಇದನ್ನು ತಿಕ್ಕಬೇಕು. ಹಿಟ್ಟಿಗೆ ನಾವು ತುಪ್ಪ ಹಾಕಿ ಹೆಂಗೆ ಹಿಟ್ಟು ಸ್ವಲ್ಪ ಚಲೋತಂಗೆ ತುಪ್ಪ ಹಿಟ್ಟು ಹೊಂದ್ಕೊಳ್ಳೋಂಗೆ ತಿಕ್ತೇವಲ್ಲ, ಹಂಗೆ ಅರ್ಧ ಕಪ್ ಹಾಲಿನಾಗೆ ಅರ್ಧ ಯೂಸ್ ಮಾಡೇನಿ ನಾನು. ಹಾಕಿ ಇದನ್ನು ಚಲೋತಂಗೆ ಈ ರೀತಿ ತಿಕ್ಕಬೇಕು. ನಾವು ಈ ರೀತಿ ಮಾಡಲಾರ್ದೆ ಬರೀ ಗೋಧಿ ಉಂಡಿ ಮಾಡ್ತೇವಲ್ಲ ಅದೇ ರೀತಿ ಹಿಟ್ಟು ಹುರಿದು ಆ ರೀತಿನೂ ನಾವು ಅಂಟಿನ ಉಂಡಿ ಮಾಡ್ಬೋದು, ಆದ್ರೆ ಅದು ಬಾಯಾಗ ತಿನ್ನೋ ಮುಂದೆ ಅಂಟ್ಕೋತೈತಿ. ಈ ರೀತಿ ಮಾಡೋದ್ರಿಂದ ಬಾಯೊಳಗೆ ಅಂಟಂಗೇನೂ ಇಲ್ಲ, ಭಾಳ ರುಚಿಯಾಗಿರ್ತೈತಿ. ಈಗ ಅರ್ಧ ಕಪ್ ಹಾಲಿನೊಳಗೆ ಅರ್ಧ ಹಾಲು ಉಪಯೋಗಿಸಿ ನಾನು 1/4 ಕಪ್ ಅಷ್ಟು ಹಾಲು ಹಾಕೇನಿ. ಹಾಕಿ ಚಲೋತಂಗಿ ತಿಕ್ಕಬೇಕು. ಇದನ್ನು ತಿಕ್ಕಿದ ಮೇಲೆ ಇದು ಹಿಟ್ಟು ಉದುರಾಗ್ತೈತಿ. ಆಮೇಲೆ ಇದನ್ನ ಚಲೋತಂಗಿ ಈ ರೀತಿ ಪ್ರೆಸ್ ಮಾಡಬೇಕು. ಈ ರೀತಿ ಪ್ರೆಸ್ ಮಾಡಿ 20-25 ನಿಮಿಷ ಸೈಡ್ಗೆ ಇಟ್ಬಿಡೋಣಂತ ಇದನ್ನ. ಆಮೇಲೆ ನಾನಲ್ಲಿ ಒಂದು ಪಾತ್ರೆಗೆ 2 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕೊಳಕತ್ತೀನಿ. ತುಪ್ಪ ಬಿಸಿ ಆದಮೇಲೆ ಅರ್ಧ ಕಪ್ ಅಷ್ಟು ಬಾದಾಮ, ಅರ್ಧ ಕಪ್ ಅಷ್ಟು ಗೋಡಂಬಿನ ಹಾಕಿ ಚಲೋತಂಗೆ ಹುರ್ಕೋತೇವೆ. ಇದನ್ನು ಒಂಚೂರು ಕೆಂಪಗಾಗೋ ಮಟ್ಟ ಮೀಡಿಯಮ್ ಫ್ಲೇಮ್ನಾಗ. ಇಲ್ಲಿ ನಾವು ಡ್ರೈ ಫ್ರೂಟ್ಸ್ನ ನಮ್ಗೆ ಎಷ್ಟು ಬೇಕೋ ಅಷ್ಟು ಪ್ರಮಾಣದಾಗ ಹೆಚ್ಚು ಕಡಿಮೆ ಮಾಡ್ಕೋಬೋದು. ಬೇಕಂದ್ರೆ ನಾವಿಲ್ಲೇ ವಾಲ್ನಟ್ಟನ್ನು ಉಪಯೋಗಿಸ್ಬೋದು. ನಾನಿಲ್ಲಿ ಬಾದಾಮ ಮತ್ತು ಗೋಡಂಬಿನ ಮಾತ್ರ ಉಪಯೋಗಿಸ್ತೇನೆ. ಈ ರೀತಿ ಸ್ವಲ್ಪ ಕೆಂಪಗಾಗೋ ಮಟ್ಟ ಚಲೋತಂಗೆ ಹುರಿದು ತೆಗೆದಿಟ್ಕೋತೇನೆ ಇದನ್ನು. ಈಗ ತುಪ್ಪ ಎಲ್ಲ ಇದು ಕಲರ್ ಚೇಂಜ್ ಆಗೈತಲ್ಲ, ಇದನ್ನ ತೆಗೆದು ಬಿಡ್ತೇನೆ. ಬೇರೆ ತುಪ್ಪ ಹಾಕೋತೀನಿ ನಾ ಇಲ್ಲಿ. ಮತ್ತು 2 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕೊಂಡೆ ಇಲ್ಲಿ 50 ಗ್ರಾಮ್ ಅಷ್ಟು ಅಂಟು ತಗೊಂಡೇನಿ. ಅಂಟಿನ ಉಂಡಿ ಮಾಡೋಕೆ ಮೇನ್ ಇಂಗ್ರೀಡಿಯೆಂಟ್ಸ್ ಅಂದ್ರೆ ಅಂಟು ಹೆಲ್ತಿಗೆ ಭಾಳ ಒಳ್ಳೇದಂತ ಎಲ್ಲರಿಗೂ ಗೊತ್ತು. ಇದು ತುಪ್ಪ ಒಂದ್ಸರಿ ಬಿಸಿ ಆದಮೇಲೆ ನಾನು ಸ್ವಲ್ಪನ ಅಂಟು ಹಾಕ್ಕೊಂಡು ಚಲೋತಂಗೆ ಇದು ಕ್ರಿಸ್ಪಿ ಆಗೋ ಮಟ್ಟ ಫ್ರೈ ಮಾಡಿ ತಗೋತೇನೆ. ಎಲ್ಲನೂ ಒಂದೇ ಸರಿ ಹಾಕೋಬಾರ್ದು, ಯಾಕಂದರೆ ಚಲೋತಂಗೆ ಫ್ರೈ ಆಗಂಗಿಲ್ಲ. ಇದನ್ನು ಲೋ ಟು ಮೀಡಿಯಮ್ ಫ್ಲೇಮ್ನಾಗ ಇಟ್ಟು ಚಲೋತಂಗೆ ಫ್ರೈ ಆಗೋ ಮಟ್ಟ ಕ್ರಿಸ್ಪಿ ಆಗೋ ಮಟ್ಟ ಇದನ್ನು ಫ್ರೈ ಮಾಡಿ ತಗೋಬೇಕು. ಹೈ ಫ್ಲೇಮ್ನಾಗ ನಾವು ಫ್ರೈ ಮಾಡಿದ್ವಿ ಅಂತಂದ್ರೆ ಮೇಲೆ ಕ್ರಿಸ್ಪಿ ಆಗ್ತೈತಿ, ಒಳಗೆ ಅಂಟು ಹಾರ್ಡ್ ಹಂಗೆ ಉಳಿದ್ಬಿಡ್ತೈತಿ ಬಿರುಸಾಗಿ. ಇದು ತಿನ್ನೋ ಮುಂದೆ ಬಾಯೊಳಗೆ ಹಲ್ಲೊಳಗೆ ಸಿಕ್ಕೋತೈತಿ. ಅದಕ್ಕೆ ಲೋ ಟು ಮೀಡಿಯಮ್ ಫ್ಲೇಮ್ನಾಗ ಇಟ್ಕೊಂಡು ಚಲೋತಂಗೆ ಕ್ರಿಸ್ಪಿ ಆಗೋ ಮಟ್ಟ ಅಂಟು ಕರೆದು ತಗೋಬೇಕು. ನಾನಿಲ್ಲ 50 ಗ್ರಾಮ್ ಅಷ್ಟು ಅಂಟು ಯೂಸ್ ಮಾಡೀನಿ. ನೀವು ಬೇಕಂದ್ರೆ ಜಾಸ್ತಿ ಕ್ವಾಂಟಿಟಿ ಒಳಗೂ ಹಾಕೋಬೋದು. ನಾ ಇಷ್ಟನ್ನು ಇದೇ ರೀತಿ ಫ್ರೈ ಮಾಡಿ ತೆಗೆದಿಟ್ಕೊಂಡೇನಿ. ಈಗ ಡ್ರೈ ಫ್ರೂಟ್ಸ್ ಮತ್ತು ಅಂಟು ಕರೆದಿಟ್ಕೊಂಡೇನಿ. ಈಗ ಇದನ್ನ ಸೈಡಿಗೆ ಇಟ್ಟು ನಾನೇನು ಹಿಟ್ಟು ರೆಡಿ ಮಾಡಿ ಇಟ್ಟಿದ್ನಲ್ಲ 20-25 ನಿಮಿಷ ಆಗೈತಿ. ಈಗ ನೋಡ್ರಿ, ಈಗ ಇನ್ನೂ ಜಾಸ್ತಿ ಉದುರಾಗೈತಿದೆ ಹಿಟ್ಟಿಗೆ. ಈಗ ಕೈಗೆ ಅಂಟ್ಕೊಳ್ಳಂಗಿಲ್ಲ, ಹಿಂಗಾಗಬೇಕಿದೆ. ಅದಕ್ಕೆ ನಾವು ಸ್ವಲ್ಪ ಹಾಲು ಮಿಕ್ಸ್ ಮಾಡಿ ಇಟ್ಟಿರ್ತೈತಿ. ಈಗ ಇದನ್ನು ಚಲೋತಂಗೆ ಇನ್ನೊಂದ್ಸರಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಈಗ ಇದು ಸ್ವಲ್ಪ ಗಂಟೈತಿ, ಅದಕ್ಕೆ ಇದನ್ನು ಸಾಣಿಸಿ ತಗೋತೇನೆ. ಸ್ವಲ್ಪ ದೊಡ್ಡ ಹೋಲಿರೋ ಸಾನ್ಗಿ ತೊಗೊಂಡು ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಈ ರೀತಿ ಕೈಯಿಂದ ಒತ್ಕೊಂತ ಇದನ್ನು ಸಾಣಿಸ್ಕೋಬೇಕು. ಹಂಗೆ ಸಾಣಿಸಿದ್ರೆ ಇದು ಹಿಟ್ಟು ಸಾಣಿಸಂಗಿಲ್ಲ. ಅದಕ್ಕೆ ಈ ರೀತಿ ಕೈಲೇ ಒತ್ತಿ ಇದನ್ನು
ಸಾನ್ಸ್ಕೊಂಡು ತಗೋಬೇಕು. ಈ ರೀತಿ ಹಾಲು ಹಾಕಿರೋದ್ರಿಂದ ಈ ರೀತಿ ಸ್ವಲ್ಪ ಉದುರಾಗಿರ್ತೈತಿ. ಅದಕ್ಕೆ ಈ ರೀತಿ ಕೈಲೇ ಹಿಂಗೆ ಹತ್ಕೋತಾನೆ ಇದನ್ನ ಇಷ್ಟು ಹಿಟ್ಟು ಸಾಣಿಸಿ ತಗೋಬೇಕು. ಈ ರೀತಿ ಮಾಡಿದ್ರೆ ಸಾನಿಸ್ತೈತೆ ಅದು ಹಿಟ್ಟು, ಇಲ್ಲಾಂದ್ರೆ ಅದು ಹಂಗೆ ಉಳ್ಕೊಂಡು ಬಿಡ್ತೈತಿ. ಅದಕ್ಕೆ ಈ ರೀತಿ ಕೈಲೇ ಚಲೋ ತಂಗಿ ಒತ್ತಿನ ಇದನ್ನ ಪೂರ್ತಿ ಸಾಣಿಸ್ಕೋಬೇಕು. ಈ ರೀತಿ ಅಂಡಿ ನುಂಡಿ ನೀವು ಮಾಡಿರ್ಲಿಕ್ಕಿಲ್ಲ, ಒಂದ್ಸರಿ ಟ್ರೈ ಮಾಡ್ರಿ. ಭಾಳ ಅಂದ್ರೆ ಭಾಳ ರುಚಿಯಾಗಿರ್ತೈತಿ. ಈಗ ಒಂದು ಪಾತ್ರೆಗೆ 2-3 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕ್ಕೊಂಡು ಈಗ ನಾವು ಸಾನ್ಸಿ ಇಟ್ಕೊಂಡಿರುವಂಥ ಗೋಧಿ ಹಿಟ್ಟನ್ನು ಇದಕ್ಕೆ ಹಾಕಿ ಲೋ ಟು ಮೀಡಿಯಮ್ ಫ್ಲೇಮ್ನಾಗ ಇಟ್ಕೊಂಡು ಇದನ್ನು ಚಲೋ ತಂಗೆ ಹುರಿದು ತಗೋಬೇಕಾಗ್ತೈತಿ. ಇದು ಪೂರ್ತಿ ಕಲರ್ ಚೇಂಜ್ ಆಗಬೇಕು ಹಿಟ್ಟಿಂದ, ಅಲ್ಲಿ ಮಟ್ಟ ಇದನ್ನು ಹುರಿಬೇಕು. ಹೈ ಫ್ಲೇಮ್ನಾಗ ಇಟ್ಟು ಹುರಿಬಾರ್ದು, ಯಾಕಂದ್ರೆ ಕಲರ್ ಚೇಂಜ್ ಆಕೈತಿ, ಅದರ ಹಿಟ್ಟು ಹಸಿ ಹಂಗೆ ಉಳಿದು ಬಿಡ್ತೈತಿ ಮತ್ತು ಹಿಟ್ಟು ಹೊತ್ತೋ ಚಾನ್ಸ್ ಇರ್ತೈತಿ. ಈ ರೀತಿ ನಾವು ತುಪ್ಪ ಹಿಟ್ಟು ಚಲೋತಂಗೆ ಮಿಕ್ಸ್ ಆದಮೇಲೆ ಸ್ವಲ್ಪ ಈ ರೀತಿ ಗಂಟು ಆಗ್ತೈತಿ. ಅದಕ್ಕೆ ಚಮಚದಿಂದ ಚಲೋತಂಗೆ ಸ್ಮ್ಯಾಶ್ ಮಾಡ್ಕೊಂತ ಇದನ್ನು ಲೋ ಟು ಮೀಡಿಯಮ್ ಫ್ಲೇಮ್ನಾಗನೇ ಇಟ್ಕೊಂಡು ಇಷ್ಟು ಕಲರ್ ಚೇಂಜ್ ಆಗೋ ಮಟ್ಟ ಹುರಿಬೇಕು. ನಾನು ಇದು ಹುರಿಯೋಕೆ ಒಂದು 15-20 ನಿಮಿಷ ಟೈಮ್ ತೊಗೊಂಡೈತಿ, ಅಷ್ಟು ಟೈಮ್ ಬೇಕಾಗ್ತೈತಿ. ಹಿಟ್ಟು ಹುರಿದ ಮೇಲೆ ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ಒಣ ಕೊಬ್ಬರಿ ತುರಿ ಮತ್ತು ಒಂದು 2 ಟೀ ಸ್ಪೂನಷ್ಟು ಗಸಗಸೆ ಹಾಕ್ಕೊಂಡೇನಿ. ಇದನ್ನು ಹಾಕ್ಕೊಂಡ್ಮೇಲೂ ಒಂದು 2-3 ನಿಮಿಷ ಇದನ್ನ ಚಲೋತಂಗೆ ಹುರಿದು ತಗೋಬೇಕಾಗ್ತೈತಿ. ಈಗ ಇದು ಹುರಿದೈತಿ, ನಾನು ಇದನ್ನ ತೆಗೆದು ಒಂದು ಪರಾತಿಗೆ ಹಾಕಿ ಇಟ್ಕೋತೇನೆ. ಆಮೇಲೆ ನಾನು ಕರೆದಿಟ್ಕೊಂಡಿರುವಂಥ ಡ್ರೈ ಫ್ರೂಟ್ಸ್ನ ಮಿಕ್ಸಿ ಜಾರಿಗೆ ಹಾಕಿ ಇದನ್ನು ತರಿಯಾಗಿ ಗ್ರೈಂಡ್ ಮಾಡ್ಕೋತೇನೆ. ಪೂರ್ತಿ ಫೈನ್ ಪೌಡ್ರ್ ಮಾಡೋದು ಬೇಡ, ಆ ರೀತಿ ಮಾಡಿದರೆ ಉಂಡೆ ಅಷ್ಟು ಟೇಸ್ಟ್ ಆಗಂಗಿಲ್ಲ. ಅದಕ್ಕೆ ಸ್ವಲ್ಪ ಪಲ್ಸ್ ಮೋಡ್ನಾಗ ಇಟ್ಕೊಂಡು ಸ್ವಲ್ಪ ಗ್ರೈಂಡ್ ಮಾಡಿ ತರಿಯಾಗಿ ಗ್ರೈಂಡ್ ಮಾಡಿ ತೊಗೋಬೇಕು. ಈಗ ಇದನ್ನು ಗೋಧಿ ಹಿಟ್ಟು ಹಾಕಿರೋ ಪರಾತಿಗೆನ ಡ್ರೈ ಫ್ರೂಟ್ಸಿನ ಪೌಡ್ರನ್ನು ಹಾಕಿ ಇಟ್ಕೋತೇನೆ. ಈಗ ಈ ಅಂಟನ್ನು ನಾನು ಪುಡಿ ಮಾಡಿ ತೊಗೋತೇನೆ. ಒಂದು ಬಟ್ಲ ತೊಗೊಂಡೆ ಈ ರೀತಿ ಚಲೋತಂಗೆ ಸ್ಮ್ಯಾಶ್ ಮಾಡಿ ತೊಗೋತೇನೆ. ಯಾಕಂದರೆ ಇದನ್ನು ನಾವು ಗ್ರೈಂಡ್ ಮಾಡಿ ತೊಗೊಂಡೆಪ್ಪ ಅಂತಂದ್ರೆ ಪೂರ್ತಿ ಪೌಡ್ರ್ ಆಗಿಬಿಡ್ತೈತಿ. ಇದು ಅದರ ಉಂಡೆ ತಿನ್ನುವಾಗ ಒಂದು ಸ್ವಲ್ಪ ಅಂಟ ನಡಕ್ ಕ್ರಿಸ್ಪಿಯಾಗಿ ಬಂತಂದ್ರೆ ತಿನ್ನೋಕೆ ಭಾಳ ರುಚಿಯಾಗಿರ್ತೈತಿ. ಅದಕ್ಕೆ ನಾನು ಒಂದು ಬಟ್ಟಲ ತೊಗೊಂಡು ಅದರಲ್ಲೇನ ಈ ರೀತಿ ಸ್ವಲ್ಪ ಈ ರೀತಿ ಸ್ಮ್ಯಾಶ್ ಮಾಡಿ ತೊಗೋತೇನೆ. ಅಂಟು ನಿಮ್ಗೆ ಇನ್ನೂ ಜಾಸ್ತಿ ಬೇಕಂದ್ರೆ ಜಾಸ್ತಿ ಕ್ವಾಂಟಿಟಿ ಹಾಕೋಬೋದು. ನಾನು ಒಂದು 50 ಗ್ರಾಮ್ ಅಷ್ಟು ಅಂಟ ಯೂಸ್ ಮಾಡೇನಿ 1-2 ಕಪ್ ಗೋಧಿ ಹಿಟ್ಟಿಗೆ. ಇಷ್ಟು ಸ್ವಲ್ಪ ತರಿ ಆದರೆ ಸಾಕು. ಈಗ ಇದನ್ನು ನಾನು ಗೋಧಿ ಹಿಟ್ಟು ಮತ್ತು ಡ್ರೈ ಫ್ರೂಟ್ಸಿನ ಪೌಡ್ರ್ ಏನು ಹಾಕ್ಕೊಂಡೇನಲ್ಲ ಅದಕ್ಕೆ ಇದನ್ನು ಹಾಕಿ ಇಟ್ಕೋತೇನೆ. ಆಮೇಲೆ ಇದಕ್ಕೆ 1 ಟೀ ಸ್ಪೂನಷ್ಟು ಒಣ ಶುಂಠಿ ಪುಡಿ ಮತ್ತು ಒಂದು ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಕೊಂಡು ಇದನ್ನ ಚಲೋತಂಗೆ ಮಿಕ್ಸ್ ಮಾಡ್ಕೋತೇನೆ. ಈ ಟೈಮ್ನಾಗ ನೀವು ಬೇಕಂದ್ರೆ ಒಣ ದ್ರಾಕ್ಷಿ ಮತ್ತು ಪಿಸ್ತಾನ ಈ ರೀತಿ ಮಿಕ್ಸ್ ಮಾಡುವಾಗ ಹಾಕೋಬೋದು, ಅದು ಭಾಳ ರುಚಿಯಾಗಿರ್ತೈತಿ. ನಾನಿಲ್ಲೇ ಗೋಡಂಬಿ ಮತ್ತು ಬಾದಾಮ್ ಮಾತ್ರ ಉಪಯೋಗಿಸೇನಿ. ಈ ರೀತಿ ಮಿಕ್ಸ್ ಮಾಡಿ ಇಟ್ಕೊಂಡು ಈಗ ಇದಕ್ಕೆ ನೀವು ಬೇಕಂದ್ರೆ ನಾವು ಉತ್ತತ್ತಿ ಎಲ್ಲ ಹಾಕ್ತೇವಲ್ಲ, ಅಂದ್ರೆ ಒಣ ಖಜೂರ ಹಾಕ್ತೇವಲ್ಲ, ಅದನ್ನು ನಾವು ಪುಡಿ ಮಾಡಿ ಸಣ್ಣಗೆ ಹೆಚ್ಚಿ ಎಣ್ಣೆ ತುಪ್ಪದೊಳಗೆ ಕರೆದು ಅದನ್ನು ನಾವು ಪೌಡ್ರ್ ಮಾಡಿ ಹಾಕೋಬೋದು. ಆಮೇಲೆ ಒಂದು ಪಾತ್ರೆಗೆ 1-2 ಕಪ್ ಅಷ್ಟು ಬೆಲ್ಲನ ಕುಟ್ಟಿ ಪುಡಿ ಮಾಡಿ ತೊಗೊಂಡೇನಿ ಮತ್ತು 1-2 ಟೀ ಸ್ಪೂನಷ್ಟು ತುಪ್ಪ ಹಾಕಿ ಇದು ಮೆಲ್ಟ್ ಆಗಬೇಕಷ್ಟೆ. ಇದು ಮೆಲ್ಟ್ ಆಗೋಕ್ಕಷ್ಟೇ ನಾನು ತುಪ್ಪ ಹಾಕ್ಕೊಂಡೆ, ನೀರೇನು ಯೂಸ್ ಮಾಡಿಲ್ಲ ಇಲ್ಲಿ. ಆಮೇಲೆ ಲೋ ಫ್ಲೇಮ್ನಾಗ ಇದನ್ನ ಮೆಲ್ಟ್ ಆಗೋ ಮಟ್ಟ ಚಲೋತಂಗೆ ಕೈ ಆಡಿಸ್ಕೊತಾ ಇರಬೇಕು. ಲೋ ಫ್ಲೇಮ್ನಾಗನೇ ಮೆಲ್ಟ್ ಮಾಡ್ಬೇಕು, ಇದನ್ನು ಕರಗಿಸ್ಬೇಕು ಚಲೋತಂಗೆ. ನೋಡ್ರಿ ಈಗ ಇದು ಇಷ್ಟು ಕರಗ್ತಂದ್ರೆ ಸಾಕು, ಜಾಸ್ತಿ ಕುದಿಸ್ಬಾರ್ದು. ಪಾಕ ಏನು ತಗೊಳ್ದಿರಂಗಿಲ್ಲ, ಬರೀ ಬೆಲ್ಲ ಕರಗಿಸಿ ಹಾಕೋದು ಅಷ್ಟೇ. ಇದಕ್ಕೆ ಕರಗಿದ ಕೂಡಲೇ ಇದನ್ನ ನಾವು ಮಾಡಿಟ್ಕೊಂಡಿರುವಂಥ ಮಿಶ್ರಣಕ್ಕೆ ಈ ಬೆಲ್ಲನ ಹಾಕಿ ಮೊದಲೇ ನಾವು ಚಮಚಲ್ಲೇ ಇದನ್ನ ಚಲೋತಂಗೆ ಮಿಕ್ಸ್ ಮಾಡ್ಕೋಬೇಕು. ಯಾಕಂದ್ರೆ ಭಾಳ ಬಿಸಿ ಇರ್ತೈತಲ್ಲ, ಇದು ಕೈಯಿಂದ ಮುಟ್ಟಕ್ಕಾಗಂಗಿಲ್ಲ. ಚಮಚಲ್ಲೇ ಇದನ್ನ ಈ ರೀತಿ ಚಲೋತಂಗೆ ಮೊದಲು ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ನಾವು ಕೈಯಿಂದ ಸ್ವಲ್ಪ ಬಿಸಿ ಇರ್ತೈತಿ, ಆದ್ರೆ ಕೈಯಿಂದನ ಚಲೋತಂಗೆ ಮಿಕ್ಸ್ ಮಾಡ್ಬೇಕಾಗ್ತೈತಿ. ಇದನ್ನ ಬಿಸಿ ಇರ್ತೈತಿ, ಸ್ವಲ್ಪ ಹುಷಾರಾಗಿ ನೋಡ್ಕೊಂಡು ಮಿಕ್ಸ್ ಮಾಡ್ಬೇಕು. ಈ ರೀತಿ ಮಿಕ್ಸ್ ಮಾಡಿ ಸ್ವಲ್ಪ ಕೈಯಿಂದ ಇದನ್ನ ತಿಕ್ಕಿ ಇಟ್ಕೋಬೇಕು. ಆಮೇಲೆ ಬಿಸಿ ಇದ್ದಾಗನ ಉಂಡೆ ಕಟ್ಟಿದ್ರೆ ಉಂಡೆ ಜಲ್ದಿ ರೆಡಿ ಆಗ್ತಾವ. ಉಂಡೆ ನಾವು ಕಟ್ಕೊತ ಹೋದಂಗೆ ಮಿಕ್ಸರ್ ಆರಿ ಸ್ವಲ್ಪ ಉಂಡೆ ಕಟ್ಟಕ್ಕೆ ಬರವಲ್ತಪ್ಪ ಅಂತ ಅನ್ಸಿದ್ರೆ ಇದನ್ನ ಒಂದು ಬುಟ್ಟಿ ಒಳಗೆ ಹಾಕಿ ಒಂದು 5 ನಿಮಿಷ
ಲೋ ಫ್ಲೇಮ್ನಾಗ ಬಿಸಿ ಮಾಡಿದರೆ ಮತ್ತು ಈಸಿಯಾಗಿ ನಾವು ಉಂಡೆ ಕಟ್ಕೋಬೋದು. ಬಿಸಿ ಇದ್ದಾಗ ಕಟ್ಟಿದರೆ ಜಲ್ದಿ ಉಂಡಿನ ಮಾಡ್ಕೋಬೋದು. ನಾನು ಇಷ್ಟು ಇದೇ ರೀತಿ ಉಂಡೆ ಕಟ್ಟಿ ತೊಗೊಂಡೇನಿ. ಇದೊಂದು ವಿಶಿಷ್ಟವಾದ ಅಂಟಿನ ಉಂಡೆ ರೆಸಿಪಿ. ಭಾಳ ಅಂದ್ರೆ ಭಾಳ ರುಚಿಯಾಗಿರ್ತೈತಿ ತಿನ್ನೋಕೆ. ಮತ್ತು ಇನ್ನೊಂದು ಏನು ನೆನ್ಪಿಡ್ಬೇಕಂತಂದ್ರೆ, ಇದು ಉಂಡೆ ಕಟ್ಟಿದ ಮೇಲೆ ಭಾಳ ಹೊತ್ತು ಇದನ್ನು ಗಾಳಿಗೆ ನಾವು ಆರಕ್ಕೆ ಇಟ್ಬಿಡಬಾರ್ದು. ಒಂದು 10 ನಿಮಿಷ ಆದಮೇಲೆ ಒಂದು ಏರ್ಟೈಟ್ ಕಂಟೈನರ್ನಾಗ ಹಾಕಿ ತೆಗೆದಿಟ್ರೆ ಸಾಫ್ಟಾಗೇ ಇರ್ತವೆ. ನಾವು ಸ್ವಲ್ಪ ಗಾಳಿಗೆ ಅಥವಾ ಆರಕ್ಕಂತ ಹೇಳಿ ಜಾಸ್ತಿ ಹೊರಗಿಟ್ಟಿವೆ ಅಂತಂದ್ರೆ ಇದು ಉಂಡೆ ಹಾರ್ಡ್ ಆಗ್ತೈತಿ. ಅದಕ್ಕೆ ನಾವು ಉಂಡೆ ಕಟ್ಟಿದ ಮೇಲೆ ಒಂದು 10 ನಿಮಿಷ ಬಿಟ್ಟು ಒಂದು ಏರ್ಟೈಟ್ ಕಂಟೈನರ್ನಾಗ ಹಾಕಿ ಇಟ್ಕೊಂಡ್ರೆ ಉಂಡೆ ಖಾಲಿ ಆಗೋ ಮಟನೂ ಸಾಫ್ಟಾಗೇ ಇರ್ತವೆ. ಸೊ ಈ ವಿಶಿಷ್ಟವಾದ ಅಂಟಿನ ಉಂಡೆ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅಂದ್ಕೊಂಡೇನಿ. ಈ ಆರೋಗ್ಯಕರವಾದ ಅಂಟಿನ ಉಂಡೆ ರೆಸಿಪಿನ ನೀವು ಟ್ರೈ ಮಾಡಿರಿ. ಹೆಂಗೆ ಅನ್ನಿಸ್ತು ಅಂತ ನಂಗೆ ಕಮೆಂಟ್ ಮಾಡಿ ತಿಳಿಸೋದು ಮಾತ್ರ ಮರಿಬೇಡ್ರಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನಷ್ಟು ಹೆಚ್ಚಿನ ರೆಸಿಪಿಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಥ್ಯಾಂಕ್ ಯು.